ಇನ್ನು ಉತ್ತರ ಕರ್ನಾಟಕದ ವಿಚಾರಕ್ಕೆ ಬರಬೇಕು. ಉತ್ತರ ಕರ್ನಾಟಕದಲ್ಲಿ ವಿಪರೀತವಾದಂಥ ಮಳೆ, ಸುತ್ತಮುತ್ತ ಪ್ರವಾಹ, ಜೊತೆಗೆ ಈ ಸಣ್ಣ ಪುಟ್ಟ ನದಿಗಳೆಲ್ಲ ಉಕ್ಕಿ ಹರಿತಿರುವಂಥದ್ದು, ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಿಂದ ಈ ಬರುತ್ತಿರುವಂಥ ಉಕ್ಕೇರಿದಂಥ ನದಿಗಳು ದೊಡ್ಡ ಪ್ರಮಾಣದಲ್ಲಿ ಬಿಡ್ತಿರುವಂಥ ಅದೆಷ್ಟೋ ಕ್ಯೂಸೆಕ್ಸ್ ನೀರು. ಸೊ ಇದನ್ನೆಲ್ಲ ನೋಡಿ ಹೆಂಗಾಗಿಬಿಟ್ಟಿದೆ ಅಂತಂದರೆ ಊರಿಗೆ ನೀರು ನುಗ್ಗಿದೆ. ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ, ಬದುಕೇ ಕೊಚ್ಕೊಂಡು ಹೋಗುವಂಥ ಸ್ಥಿತಿ. ಕೆಲವೊಂದು ಕಡೆಗಂತೂ ಜನರು ನಮಗೊಂದು ಚೂರು ವಿಷಯ ಕೊಟ್ಟುಬಿಡಿ ನಾವು ಸತ್ತು ಹೋಗ್ತೀವಿ ಅನ್ನುವಷ್ಟರ ಮಟ್ಟಿಗೆ ಬೇಸತ್ತು ಬಿಟ್ಟಿದ್ದಾರೆ. ಹೇಗಿದೆ ಉತ್ತರ ಕರ್ನಾಟಕದ ಸ್ಥಿತಿ ಬನ್ನಿ ನೋಡೋಣ. ಘಟಪ್ರಭಾ ನದಿ ನೀರು ನುಗ್ಗಿ ಏನು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಎಲ್ಲ ಹಾಳಾಗೈತಿ, ಎಲ್ಲ ಅಲ್ಲೇ ಕಟ್ಟಿಟ್ಟು 20 ದಿನ ಆಯ್ತು ಇವತ್ತಿಗೆ ಡೆಲಿವರಿಗೆ. 20 ದಿನ ಹುಡುಗಿ ನೀರ ಬಂದ್ರೆ ಇಲ್ಲಿ ನಮ್ದು 9 ಎಕರೆ ಹೊಲ ಕುರುಜಿ ಇದ್ರಾಗ ಕಬ್ಬ ಹಚ್ಚಿದೀವ್ರಿ, ಅದು ಲಾಸ್ ಆಗೈತ್ರಿ. ಮತ್ತ ನಮ್ಮ ಮನಿನೂ ಜಲಾವೃತ ತಗೊಂಡೈತ್ರಿ. ನಮ್ಮ ಮನಿ ಅಷ್ಟ ಅಲ್ರಿ, ನಮ್ಮ ಇಡೀ ಓಣೆನ ಒಂದು ವಾಸಿಸಲು ಸೂರಿಲ್ಲ, ಇರಲು ಊರಿಲ್ಲ. ಬೆಳೆದ ಬೆಳೆಯೇ ಜಲಾವೃತ, ರಸ್ತೆ ಕಾಣ್ತಾ ಇಲ್ಲ, ಸೇತುವೆಗಳ ಸಂಪರ್ಕವೇ ಇಲ್ಲ. ಜನರ ಕಷ್ಟ ಕೇಳಬೇಕಾಗಿದ್ದ ಜನಪ್ರತಿನಿಧಿಗಳ ಸುಳಿವಿಲ್ಲ. ಕಷ್ಟ ಹೇಳಿಕೊಳ್ಳೋಣ ಅಂದ್ರೆ ದೇಗುಲ, ಚರ್ಚ್, ಮಸೀದಿ ಎಲ್ಲವೂ ಜಲಮಯ. ಹೌದು, ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳ ರೌದ್ರ ರೂಪಕ್ಕೆ ಊರಿಗೆ ಊರೇ ಮುಳುಗಿ ಹೋಗಿದೆ. ಸೂರಿಲ್ಲದೆ ಕಂಗೆಟ್ಟ ನಿವಾಸಿಗಳು ಬಯಲಲ್ಲೇ ಟೆಂಟ್ ಹಾಕಿ ಬದುಕು ದೂಡ್ತಾ ಇದ್ದಾರೆ. ಎಲ್ಲಾರು ಹೋಗೋಣ ಅಂತ ಮಾತಾಡ್ತೀವ್ರಿ ನಾವು. ಸುಮ್ಮ ಊರ್ ಬಿಟ್ಟು ಹೋಗ್ಬಾರ್ದು, ಎಲ್ಲಾರು ಊರ್ ಬಿಟ್ಟು ಹೋಗೋದ ಚಲೋ ಅಂತ ಹಿಂಗ ಅನಸ್ತೈತ್ರಿ. ಬೆಳಗಾವಿ ಜಿಲ್ಲೆಯಲ್ಲಿ ಕುಂದದ ಸಪ್ತ ನದಿಗಳ ಅಟ್ಟಹಾಸ. ಪ್ರವಾಹಕ್ಕೆ ಮನೆಗಳು ಜಲಾವೃತ, ನೂರಾರು ಜನರ ಸ್ಥಳಾಂತರ. ಕುಂದಾನಗರಿ ಬೆಳಗಾವಿಯಲ್ಲಿ ಮಳೆ ಇಲ್ಲವಾದ್ರೂ ಪ್ರವಾಹ ಮಾತ್ರ ರಕ್ಕಸ ರೂಪ ತಾಳಿದೆ. ಒಂದಲ್ಲ ಎರಡಲ್ಲ 7 ನದಿಗಳು ಇನ್ನಿಲ್ಲದಂತೆ ಕಾಡ್ತಾ ಇವೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ ಹೀಗೆ 7 ನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹರಿತಾ ಇವೆ. ನದಿಗಳ ಹಾವಳಿಗೆ ಈವರೆಗೆ 43 ಗ್ರಾಮಗಳು ಜಲಾವೃತವಾಗಿದ್ದು 2000 ಕುಟುಂಬಗಳನ್ನ ಸ್ಥಳಾಂತರಿಸಲಾಗಿದೆ. ಅಷ್ಟಕ್ಕೂ ಮುಳುಗಿದ ಊರುಗಳ ಘೋರ ದೃಶ್ಯವನ್ನ ತೋರಿಸ್ತೀವಿ ನೋಡಿ. ಕೃಷ್ಣಾ ನದಿ ಅಬ್ಬರಕ್ಕೆ ಸಪ್ತಸಾಗರದಲ್ಲಿ 300 ಮನೆಗಳು ಜಲಾವೃತ. ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮವನ್ನ ಕೃಷ್ಣಾ ನೀರು ಸುತ್ತುವರೆದಿದ್ದು 300 ಮನೆಗಳು ಜಲಾವೃತವಾಗಿದೆ. ಇಡೀ ಗ್ರಾಮ ದ್ವೀಪದಂತಾಗಿದೆ. ಇನ್ನೂರು ಮನೆಗಳಿಗೆ ಹೊಕ್ಕ ಘಟಪ್ರಭಾ. ಮೂಡಲಗಿ ತಾಲೂಕಿನ ಹುಣಶ್ಯಾಳ ಪಿಜಿ ಗ್ರಾಮದ 200ಕ್ಕೂ ಹೆಚ್ಚು ಮನೆಗಳಿಗೆ ಘಟಪ್ರಭಾ ನದಿ ನೀರು ನುಗ್ಗಿದೆ. ಲಕ್ಷ್ಮೀ ದೇವಾಲಯ, ಮನೆಗಳು ಸೇರಿದಂತೆ ಎಲ್ಲವೂ ನದಿ ಒಡಲು ಸೇರಿದೆ. ಬೆಳಗಾವಿಯ ಘೋರ ಪ್ರವಾಹದ ನಡುವೆ ಹಲವು ಕಣ್ಣೀರ ಕಥೆಗಳು ಕೂಡ ಮನಕಲುಕುವಂತಿದೆ. ಕಣ್ಣೀರ ಕತೆ 1, ಮುಳುಗಿದ ಮನೆ, ವೃದ್ಧೆ ಕಣ್ಣೀರು. ಗೋಕಾಕ ನಗರದಲ್ಲಿ ನೀರು ನುಗ್ಗಿರೋದ್ರಿಂದ ಮೈರಾಬಿ ಅನ್ನೋರ ಮನೆ ಜಲಾವೃತವಾಗಿದೆ. ಉಟ್ಟ ಬಟ್ಟೆಯಲ್ಲೇ ಕಾಳಜಿ ಕೇಂದ್ರ ಸೇರಿರುವ ವೃದ್ಧೆ ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಕಣ್ಣೀರಾಗಿದ್ರು. ಎಲ್ಲ ಬಿಟ್ಟ ನಾವು ಬಂದೂರಿ, 200 ರೂಪಾಯಿ ರಿಕ್ಷೆ ಮಾಡ್ಕೊಂಡು ಬಂದೂರಿ. ಹೌದಾ? ಏನ್ ಸಾಮಾನು ತಂದಿಲ್ಲ? ಸಾಮಾನೆಲ್ಲ ಅಲ್ಲೇ ಬಿಟ್ಟಿದ್ರು. ಯಾರದಾರ ಗಂಡಸರ ನನ್ನ ಕೈಲೇ ನೀಗತೈತ್ರಿ. ಎಲ್ಲ ಹಾಳಾಗೈತಿ, ಎಲ್ಲ ಅಲ್ಲೇ ಕಟ್ಟಿಟ್ಟು ರೀ. ನಮ್ಮ ಕೈಲೇ ನೀಗತೈತಿ, ದುಡ್ಯಾರ ಇಲ್ರಿ, ಏನು ಮಾಡೋದು? ಕಣ್ಣೀರ ಕತೆ 2, ಅಂಗನವಾಡಿಯಲ್ಲೇ ಬಾಣಂತಿ ವಾಸ್ತವ್ಯ. ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದ ಲಕ್ಷ್ಮಿ 20 ದಿನಗಳ ಹಿಂದಷ್ಟೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ತವರು ಮನೆ ಮುಳುಗಡೆ ಆಗಿದ್ದು ಅಂಗನವಾಡಿಯಲ್ಲೇ ಆಶ್ರಯ ಪಡೆದಿದ್ದಾರೆ. ಇವತ್ತಿಗೆ 4 ದಿನ ಆಯ್ತ್ರಿ ಬರಾಕತ್ರಿ ನೀರು. ಮನಿನ ಮುನಿಗೈತ್ರಿ ಎಲ್ಲ. ತವ್ರ ಮನಿಗೆ ಡೆಲಿವರಿಗೆ ಅಂತ ಬಂದಿದ್ದು ರೀ. 20 ದಿನ ಆಯ್ತ್ರಿ ಇವತ್ತಿಗೆ ಡೆಲಿವರಿಗೆ. 20 ದಿನ ಹುಡುಗಿ ನೀರ ಬಂತ್ರಿ ಅಲ್ಲಿ. ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗೆ ಕಂದಾಯ ಸಚಿವರ ಭೇಟಿ. ನೆರೆಯಿಂದ ತತ್ತರಿಸಿ ಹೋಗಿರುವ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಇವತ್ತು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ಕೊಡಲಿದ್ದಾರೆ. ಸದ್ಯ 7 ನದಿಗಳ ರೌದ್ರ ರೂಪ ತಾಳಿದ್ದು ಪ್ರವಾಹಕ್ಕೆ ಇಡೀ ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳು ನಲುಗಿ ಹೋಗಿವೆ. ಸಹದೇವ ಮಾನೆ, ಟಿವಿ9 ಬೆಳಗಾವಿ.